ಸಿದ್ದರಾಮಯ್ಯನವರ ಪ್ರಕರಣಕ್ಕೂ ಬಹಳ ವ್ಯತ್ಯಾಸ ಇದೆ. ಪಾಪ ಪ್ರತಿನಿತ್ಯ ಹೇಳ್ತಾರೆ ಬಿಜೆಪಿ ಜೆಡಿಎಸ್ ಪಕ್ಷ ಎರಡೂ ಸೇರಿ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ, ನನ್ನ ಒಂದು ವರ್ಚಸ್ಸಿಗೆ ಕಪ್ಪು ಮಸಿಯನ್ನ ಹಚ್ಚಲಿಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಎರಡೂ ಪಕ್ಷಗಳು ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಹೇಳಿ ಉಪಮುಖ್ಯಮಂತ್ರಿಗಳ ಆದಿಯಾಗಿ ಹಲವಾರು ಮಂತ್ರಿಗಳೂ ಆದಿಯಾಗಿ ಮೊದಲು ಕುಮಾರಸ್ವಾಮಿ ರಾಜೀನಾಮೆ ಕೊಡಲಿ ಅಂತ ಕೇಳಕೊಂಡಿದ್ದಾರೆ. ಯಾವ ನೈತಿಕತೆ? ನಾನು ಆ ಹಿನ್ನೆಲೆಯಲ್ಲೇ ನಿನ್ನೆ ಈ ತೀರ್ಪು ಹೊರಗೆ ಬಂದಾಗ ಈಗ ನನ್ನ ಮೇಲೆ ಕಾಂಗ್ರೆಸ್ನ ಕೆಲವು ಮಂತ್ರಿಗಳು, ಮುಖ್ಯಮಂತ್ರಿಗಳು ಏನು ಆರೋಪ ಮಾಡ್ತಾ ಇದ್ದಾರೆ, ಆ ಆರೋಪದಿಂದ ನಾನು ಮುಕ್ತನಾದ ಮೇಲೆ ಮಾತಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದೆ ನಿನ್ನೆ. ನಾನೇನು ಹೆದರಿ ಹೇಳಿದ್ದಲ್ಲ. ಪಾಪ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾರಲ್ಲ, ಯಾರಿಗೂ ಹೆದರಲ್ಲ, ಗೊತ್ತಿದೆ ನೀವು ಹೆದರಲ್ಲ ಅಂತ ಗೊತ್ತು ನನಗೆ. ಇಷ್ಟೆಲ್ಲ ಮಾಡಿ ಈ ಮೂಡ ಹಗರಣದ 14 ಸೈಟ್ನ ಪ್ರಕರಣದಲ್ಲಿ ಇವತ್ತು ನಿಮ್ಮ ಬಡತನ ಏನು ಅಂತಕ್ಕಂಥದ್ದನ್ನು ತೋರಿಸ್ಕೊತಾ ಇದ್ದೀರಿ. ನಿನ್ನೆಯ ತೀರ್ಪಿನಲ್ಲಿ ಅಷ್ಟೇ ಅಲ್ಲ, ಹಲವಾರು ವಕೀಲರುಗಳು ಹೈಕೋರ್ಟ್ನ ಮುಂದೆ ವಾದ ಮಾಡಿದಾಗ ಎಳೆಯಾಗಿ ಇಂಚಿಂಚು ಈ ಪ್ರಕರಣದ ಬಗ್ಗೆ ನಾಡಿನ ಕನಿಷ್ಠ ರಾಜಕೀಯದ ಕಾನೂನಿನ ತಿಳುವಳಿಕೆ ಇಲ್ಲದೆ ಇರತಕ್ಕಂಥವನಿಗೂ ಅರ್ಥವಾಗ್ತಕ್ಕಂಥ ರೀತಿಯಲ್ಲೇ ಕೋರ್ಟ್ ಕಲಾಪಗಳಲ್ಲಿ ನಡೆದಿರ್ತಕ್ಕಂಥದ್ದನ್ನ ನೀವುಗಳೇ ತೋರಿಸಿದ್ದೀರಿ ನಾಡಿನ ಜನತೆಗೆ. ಪಾಪ ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ, ಕುಮಾರಸ್ವಾಮಿ ಹೇಳೋದು ಸರ್ಕಾರಿ ಭೂಮಿ ಹೊಡೆದಿದ್ದೀನಿ ನಾನು ಅಂತ ಈಗ ಹೇಳ್ತಾ ಇದ್ದಾರೆ. ಯಾವಾಗ ನನ್ನ ಬಗ್ಗೆ ಹೇಳ್ತೀನಿ, ಮೊದಲು ನಿಮಗೆ ಮಾಧ್ಯಮ ಕರ್ನಾಟಕ ರಾಜ್ಯ ಜನತೆಗೂ ತಿಳಿಸ್ತೀನಿ. ಎಸ್, ಇವತ್ತು ಇನ್ನೂ 2 ಪ್ರಕರಣ ನನ್ನ ಮೇಲೆ ಇಟ್ಟಿದ್ದಾರೆ. 2 ಪ್ರಕರಣ ಇದೆ. ಒಂದು ಪ್ರಕರಣ ಸಾಯಿ ವೆಂಕಟೇಶ್ವರ, 1000 ಬಾರಿ ಹೇಳಿದ್ದೇನೆ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಬಗ್ಗೆ. ನಿಮ್ಮ ಆಡಳಿತದ ವೈಖರಿಗಳು ಹೇಗಿತ್ತು ಅದರ ವಿರುದ್ಧ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ನೀವು ವಿರೋಧ ಪಕ್ಷದ ನಾಯಕರಾಗಿ ಏನ್ ಮಾಡಿದ್ದೀರಿ? ವಿರೋಧ ಪಕ್ಷದ ನಾಯಕರಾಗಿ ಹಾವೇರಿಯಿಂದ ಬಂದರಲ್ಲಪ್ಪ ಮೈಸೂರಿಗೆ ಒಂದೇ ಹೆಲಿಕಾಪ್ಟರ್ ಅಲ್ಲಿ. ನಾನು ಆ ಥರ ಒಳಗಾಗ ರಾಜಕಾರಣ ಮಾಡಿಲ್ಲ. ಬೈ ಎಲೆಕ್ಷನ್ಗಳ ಏನ ಮಾಡಿದ್ರೆ ಗೊತ್ತಿದೆ ನನಗೆ. ನಿಮ್ಮ ಹೋರಾಟಗಾರ ಯಾವ ಟೈಮಲ್ಲಿ ಯಾವ್ಯಾವ ಪಕ್ಷಗಳು ಬೆಳೆಸ್ದಾರನ್ನ ಕುತ್ತಿಗೆ ಕೂದಿದ್ದೀರಿ ಅನ್ನೋದು ಗೊತ್ತಿದೆ ನನ್ನ ಹತ್ರ. ನೀವು ಒಪ್ಕೊಳ್ಳದೇ ಇರಬಹುದು, ಇತಿಹಾಸದಲ್ಲಿ ಬರೀತಾರೆ ಮುಂದೆ ಯಾವನಾದ್ರು. ಅವ್ರು ಹಾಕಿದ ಕೇಸನ್ನ ಅದು ಹಿಡ್ಕೊಂಡು ಇಲ್ಲಿ ಬಂದು ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ SIT ಇಂದ ತನಿಖೆ ಮುಂದುವರ್ಸಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತೇಳಿ ಅರ್ಜಿ ಹಾಕ್ಸಿದ್ರಿ ಈ ಕುಮಾರಸ್ವಾಮಿ ಮೇಲೆ. 16ರಲ್ಲೋ 15ರಲ್ಲೋ. ಇವತ್ತು 2024, ಸುಮಾರು 14 ವರ್ಷ ಆಯಿತು. 12ರಿಂದ 14 ವರ್ಷ ಅದ್ದೇ ಹಿಡ್ಕೊಂಡು ಕುಮಾರಸ್ವಾಮಿ ಯಾಕೆ ರಾಜೀನಾಮೆ ಕೊಡಲಿಲ್ಲ, ಬೇಲಲ್ಲವನೇ. ಏನ್ ಕೇಸ್ ಅದು? ಇಲ್ಲ ನಾನು ಸರ್ಕಾರದ ಆಸ್ತಿ ಹೊಡೆದಿದ್ದೀನ? ಈಗ ಅದೆಂತದ್ದು ಗಂಗೇನಹಳ್ಳಿ. ಅವನ ಹೆಂಡತಿ ತಮ್ಮನ ಹೆಸರು, ಅವನ ಹೆಂಡತಿಯ ತಾಯಿ ಹೆಸರು ಅಂತ ಹೇಳ್ತಾ ಇದ್ದೀನಿ. ಈ ಕೇಸು ಸಹ 2015ರಲ್ಲಿ ಜಯಕುಮಾರ್ ಪಾಟೀಲ್ ಅಂತ ಹೇಳಿ ಈ ಪನ್ನಣ್ಣನ ಶಿಷ್ಯ
ಅವನ ಕೈಲಿ 15ರಲ್ಲಿ ಒಂದು ಲೋಕಾಯುಕ್ತ ಮುಂದೆ ಅರ್ಜಿ ಹಾಕ್ಸ್ಕೊಂಡಿದ್ದೀರಿ. ಆ ಅರ್ಜಿಲಿ ಏನ್ ಕೇಸ್ ಹಾಕೊಂಡಿದ್ದೀರಿ, ಯಡಿಯೂರಪ್ಪನವ್ರನ್ನ ಏವನ್ ಮಾಡಿದಿರಿ, ನನ್ನ ಏಟು ಮಾಡಿದಿರಿ. ನಂದೇನಿದೆ ಪಾತ್ರ? ಆ 4-5 ಜನ ಮಂತ್ರಿಗಳ ಕೂತ್ಕೊಂಡು ಏನು ದೊಡ್ಡ ಏನೋ ಕುಮಾರಸ್ವಾಮಿ ಮಾಡ್ಬಿಟ್ಟ ಅಂತ ಹೇಳಿ ಏನು ದೊಡ್ಡ ಪತ್ರಿಕಾಗೋಷ್ಠಿ.